ಶಿವ ಒಂದು ಪ್ರೈಮಾರ್ಡಿಯಲ್ ಫೋರ್ಸ್, ಅಂದ್ರೆ ಅತ್ಯಂತ ಆದಿಯಲ್ಲಿ ಇದ್ದಂಥದ್ದು ಏನು ಅಂತ ಕೇಳಿದ್ರೆ ಶಿವ ಅಂತ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಕರೀತಾರೆ. ಮೊದಲಿಗೆ ಹುಟ್ಟೋದು ನಾದ, ಆ ನಾದ ಓಂಕಾರವಾಗಿತ್ತು, ಆ ಓಂಕಾರವೇ ಶಿವ ಸ್ವರೂಪ ಅಂತ ಕೂಡ ಹೇಳಲಾಗುತ್ತೆ. ಶಿವನಿಗೆ ಲಿಂಗ ರೂಪ ಯಾಕೆ? ಈ ಲಿಂಗ ರೂಪ ಉದ್ಭವ ಆಗಿದೆ ಹೇಗೆ? ಇವತ್ ನಾವೇನು ವೇದಗಳು ಮತ್ತೊಂದು ಇನ್ನೊಂದು ಎಲ್ಲ ಹೇಳ್ತೀವೋ, ಆ ಎಲ್ಲ ಜ್ಞಾನಗಳ ಮೂಲ ಸ್ವರೂಪ ಕೊಟ್ಟವನು ಯಾರು ಅಂದ್ರೆ ಅದು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿರುವಂತ ಶಿವ ಅಂತ. ಫಿಸಿಕ್ಸ್ ಏನನ್ನ ಇವತ್ತು ಹುಡುಕಾಟ ನಡೆಸುವಂತ ಪ್ರಯತ್ನ ಮಾಡ್ತಿದ್ಯೋ ಅದು ನಟರಾಜನ ಸ್ವರೂಪದಲ್ಲಿ ಆಗಲೇ ಅನಾವರಣಗೊಂಡಿದೆ ಅಂತ. ಈ ಕಾಸ್ಮಿಕ್ ವೈಶ್ವಿಕ ನೃತ್ಯವನ್ನ ಅವನು ಯಾವಾಗ್ಲೂ ಮಾಡ್ತಾನೆ ಅಂತ. ಶಿವ ವೇದೋಕ್ತ ದೇವತೆನಾ? ಸ್ವಲ್ಪ ಕಾಂಟ್ರವರ್ಸಿ ಇದೆ ಇದರಲ್ಲಿ. ಕುಂಡಲಿನಿ ಶಕ್ತಿ ಅಂತ ಭಾವಿಸೋದಾದ್ರೆ ಶಿವ ಸಹಸ್ರಾರದಲ್ಲಿ ಕೂತಿದ್ದಾನೆ. ಶಿವ ಮತ್ತು ಶಕ್ತಿಯರು ಅಲ್ಲಿ ಹೋಗಿ ಸೇರುವಂತ ಆ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಮೋಕ್ಷ ಅಂತ ಕರೆಯೋದಾದ್ರೆ ಶಿವ ತತ್ವ ಈ ಮೋಕ್ಷಕ್ಕೆ ಪ್ರೇರಣೆ ಕೊಡುವಂತ ತತ್ವ ಅಂತ ನಾನು ಅನ್ಕೊಳ್ತೀನಿ.